ರಾಮಣ್ಣ ನನ್ ಡಬ್ಬ ಕೊಡು. ನನ್ನ ನರಿ ನರ ನರಿ ನನ್ನ ನನ್ನ ನರಿ ನರ ನರಿ ನನ್ನ ಕೂದಲೇಟ್ ಆಯ್ತು ಕಾಣ ನಾವು ನರ ನರಿ ನನ್ನ ನರಿ ನರ ನರಿ ನನ್ನ ರೆಡಿಯಾಗಿದೆ. ಇಲ್ಲಿ ಕೊಡು ಜನಕ್ಕೆ. ಅಮ್ಮ ಬೇಡ ಬಿಡು, ನಿನ್ನ ಕೈ ನೋವು ಅಂತಿದ್ಯಲ್ಲ, ನಾನೇನು ಬಂದು ತೊಗೊಂಡು ಹೋಗ್ತೀನಿ. ಇದಿಲ್ಲೇ ಇರಲಿ, ನಾನು ರಘುಪತಿ ಸರ್ಗೆ ಹೇಳ್ಬಿಟ್ಟು ಬರ್ತೀನಿ. ಪರವಾಗಿಲ್ಲಮ್ಮ, ನಾನು ತೊಗೊಂಡು ಹೋಗ್ತೀನಿ. ಅಮ್ಮ ಬೇಡ ಅನ್ನಲ್ಲ, ನೀ ಇಲ್ಲೇರು, ನಾ ಹೋಗ್ಬಿಟ್ಟು ಬರ್ತೀನಿ. ಸಿರಣ ಹಿಟ್ಟನ್ನ ಬಾಬುಗಳಿಗೆ ಕೊಟ್ಟು ಕಳಿಸು. ಆಯ್ತು ರಾಮಣ್ಣ. ನಾ ಬಾಬು ಹಿಟ್ಟು ತಗೊಂಡು ಉಸ್ತಾದಿ ಕೊಡ್ಲಾ? ಸರಿ ಕಾರಣ, ನಾನು ಬರ್ತೀನಿ. ಅಪ್ಪ ಮಗಳಿಗೆ ಒಂದಿನೂ ಬಿಡುವೆ ಇರೋದಿಲ್ಲ. ನಾನೇನು ದಿನ ಕರಿತೀನಾ? ಇವತ್ತೇನೋ ಕೈ ನೋವು ಅಂತ ಕರೆದೆ ಅಷ್ಟೆ. ಹೋಗ್ಲಿ ಬಿಡು, ನಮ್ಮ ಕೆಲಸ ನಾವೇ ಮಾಡ್ಕೊಳ್ಳೋದೇ ಸರಿ. ಅಬ್ಬಬ್ಬಾ, ಎಷ್ಟೊಂದು ಬಿಸಿಲು ಇವತ್ತು. ಅಮ್ಮ ಅಮ್ಮ ನಿಂತ್ಕೊಳ್ಳಿ. ಯಾರು? ಓ ನೀನಪ್ಪ, ಕಬ್ಬಿನ ಹುಡುಗ. ಏನು? ಡಬ್ಬ ಕೊಡಿ, ತಗೊಬತ್ತೀನಿ. ಅಯ್ಯಯ್ಯೋ, ನೀನು ಎಜುಕೇಷನ್ ಮಿನಿಸ್ಟ್ರ್ ಮಗ, ನಿನ್ನ ಕೈಲಿ ಭಾರ ಹೊಸದ? ಬೇಡ ಬೇಡ, ನಾನೇ ತರ್ತೀನಿ. ಮಂತ್ರಿ ಮಗ ಬಿಟ್ರೆ ಭಾರ ಬರಬಾರ್ದು ಅಂತ ರೂಲ್ಸ್ ಐತಾ? ಕೊಡಿ ಇಲ್ಲಿ. ಅಯ್ಯೋ ಬೇಡಪ್ಪ, ನಾನು ತಗೊಬರ್ತೀನಿ. ನೀವು ಕೊಡಿಮ್ಮ, ಹೇಳ್ತೀನಿ. ಬೇಡ, ಕೊಡಿ ಇಲ್ಲಿ. ನಿಧಾನ. ನಾನು ನಿನ್ನ ಮಿಲ್ಲಲ್ಲಿ ನೋಡಿದೆ, ನೀನು ಯಾಕೆ ಮುಖ ಮುಚ್ಕೊಂಡು ನಿಂತಿದ್ದೆ? ನಾನಾ? ಇಲ್ವಲ್ಲ, ಬೇರೆ ಯಾರೋ ಇರ್ಬೋದು. ಇಲ್ವಾ? ಹ್ಞೂ. ಹಾಗಾದ್ರೆ ನನ್ನ ಭ್ರಮೆ ಅಂತೀಯಾ? ಹಾಂ ಇರ್ಬೋದು, ಯಾಕೆಂದರೆ ವಯಸ್ಸಾಯ್ತಲ್ಲ, ಈ ಮರುವು ಭ್ರಮೆ ಎಲ್ಲ ಗೊತ್ತಿಲ್ದಂಗೆ ಬರ್ತದೆ. ಹಾಗಂತೀಯಾ? ಹ್ಞೂ, ಮತ್ತೆ ಇರ್ಬಹುದು. ಏನಪ್ಪ, ಸ್ವಲ್ಪ ನಿಧಾನವಾಗಿ ನಡಿ. ನೀನು ಇಷ್ಟು ಬೇಗ ಬೇಗ ನಡೆದ್ರೆ ನಂಗೆ ನಿಜವಾಗ್ಲೂ ವಯಸ್ಸಾಯ್ತೇನೋ ಅಂತ ಅನ್ಸ್ಬಿಡುತ್ತೆ. ಅಯ್ಯೋ ಅಮ್ಮ, ಅವ್ರ ಕೈಲಿ ಯಾಕೆ ಕೊಡಕ್ಕೆ ಹೋದೆ? ನಾನು ಕೊಡ್ಲಿಲ್ಲ ಕಣೆ, ಅವರೇ ತಗೊಂಡು ಬರ್ತೀನಿ ಅಂತ ತಗೊಂಡ್ರು. ಕೊಡಿ ಇಲ್ಲಿ, ಕೊಡಿ ಇಲ್ಲಿ. ಜಾನಕಿ, ನೀನು ಯಾಕೆ ಬರೋದಕ್ಕೆ ಹೋದೆ? ನಾನು ಹೋಗ್ತೀನಿ ಅಂತ ಹೇಳಿರ್ಲಿಲ್ವಾ? ನೀನು ವಾಪಸ್ ಸ್ಕೂಲಿಗೆ ಹೋಗು. ಬಾಪ್ಪ. ಅಪ್ಪ ಮಗಳಿಬ್ರು ಒಂದೇ. ಬರ್ಬೇಡ ಅಂತ ಎಷ್ಟು ಹೇಳಿದ್ರು ಬೆಕ್ಕಿನ ಹಾಗೆ ಹಿಂದೆನೇ ಬರ್ತಿದ್ದಾಳೆ. ಬಾಪ್ಪ, ಇಲ್ಲಿಟ್ಬಿಡು. ತುಂಬ ಥ್ಯಾಂಕ್ಸ್ ಕಣಪ್ಪ. ಒಳಗೆ ಬಾ. ಇಲ್ಲ, ನಾನು ಗಳ್ಳಿ ಮನೆಗೆ ಇಡ್ತರಕ್ಕೆ ಹೋಗ್ಬೇಕು. ಕಾಫಿ ಟೀ ಏನಾದರೂ ಕುಡ್ಕೊಂಡು ಹೋಗು. ಪರವಾಗಿಲ್ಲ. ರವೆ ಉಂಡೆ ಏನಾದರೂ ತಿನ್ಕೊಂಡು ಹೋಗು. ಜಾನಕಿ ತಗೊಂಡು ಬಾ. ಸರಿಮಾ. ಬೇಗ ತಗೊಂಡ್ ಬಾ ಜಾನಕಿ. ಅಲ್ಲ, ನಾನೇನಾದ್ರು ತೆಪ್ಪು ಮಾತಾಡದ್ನಾ? ಮತ್ತು ಅವ್ರು ಯಾಕೆ ಹಂಗೆ ನಗಾಡ್ತಿದ್ರು? ಅವಳು ಸ್ವಲ್ಪ ಹಾಗೇನೆ, ನೀನು ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಜಾನಕಿ, ಬೇಗ ಬಾ.
ಕೊಡು. ತಗೊಳ್ಳಿ. ತಗೋಪ್ಪ. ಹೇಳ್ಕೊಡು. ಮೇಡಮ್ ಹೆಡ್ ಮಾಸ್ಟರ್ ಕರಿತಿದ್ದಾರೆ ಬರ್ಬೇಕಂತೆ. ಹಾಂ ಬರ್ತೀನಿ. ಯಾಕಪ್ಪ ಹಾಗೆ ನಿಂತ್ಕೊಬಿಟ್ಟೆ? ತಿನ್ನು. ಬೇಡ, ನಾನು ಆಮೇಲೆ ತಿನ್ಕೋತೀನಿ. ಹಾಗಾದ್ರೆ ಇನ್ನೊಂದೆರಡು ತಗೋ. ಬೇಡ ಬೇಡ, ಸಾಕು, ನಾನು ಬರ್ತೀನಿ. ನೀನ್ ಯಾಕೆ ಹಾಗೆ ನಗ್ತಿದ್ಯಾ? ಮುಂದೆ ನಿಂತು ಮಾತಾಡಿದ್ರೆ ನಾಚ್ಕೋತಾರೆ, ಸಹಾಯ ಮಾಡೋಕೆ ಮಾತ್ರ ಮೊದಲು ಬರ್ತಾರೆ. ರಾಮಾಯಣ ಬರ್ತಂಕಲ್ಲ, ಕೈಯಲ್ಲೇನೋ ಇಟ್ಕೊಂಡ ಕಾಣ್ತಿದ್ದಕ್ಕಲ್ಲ. ಬಿಡ್ರಲ್ಲ, ಸ್ಯಾನೆ ಆಯ್ತು ನಿಮ್ದು. ಇದು ನಿಮ್ಗೆಲ್ಲ ಕೊಟ್ಟಿರೋದು ನಂಗೆ. ಯಾವನಾರ ಕೈ ಮಡಗೋದ್ರ ಸರಿ ಇರಕ್ಕಿಲ್ಲ. ಆಮೇಲೆ ಹಂಗಾದ್ರೆ ಕೈ ಹಾಕಕ್ಕಿಲ್ಲ, ಸೀದಾ ಬಾಯಿಗೆ ಹಾಕೋತೀವಿ. ತೆಗ್ದು ಮಡಗ್ದ ಅಂದ್ರೆ ಇವಾಗ ಹೇಳ್ತಾ ಅಲ್ವ ನಂಗೆ ಕೊಟ್ಟಿರೋದು ಅಂತ. ಓರ್ಲ ಆಡ್ಕೊ ಹೋಗಿ. ತೆಗಿಲ ಓಲ ಕಡಿಕೆ. ಯಾಕೆ ಹಿಂಗ್ ಆಡ್ತಿದ್ಯಾ ರಮಣ? ಯಾರು ಕೊಟ್ರು ರವೆ ಉಂಡೆ? ಅದೆಲ್ಲ ನಿಂಗೆ ಯಾಕೆ? ನಡೀರಿ, ನಾನು ಹೋಗ್ಬೇಕು. ನಂಗೆ ಗೊತ್ತು. ಜಾನಕಿ ಮೇಡಮ್ ತಾನೇ ರವೆ ಉಂಡೆನ ಕೊಟ್ಟಿದ್ದು. ನಿನ್ನ ಇಟ್ಟೆತ್ಕೊಂಡು ಅವ್ರ ಮನೆವರೆಗೂ ಹೋಗಿದ್ ವಿಷಯನ ನಮ್ಮ ಹುಡ್ಗ ಬಂದು ಹೇಳ್ದ. ಓಹೋ, ಕೂಲಿ ಮಾಡೋದಕ್ಕ ಸಂಬಳ ಇದು? ಮುಶ್ಲಾ ಬಾಯಿ, ಕೂಲಿ ಗೀಲಿ ಏನಿಲ್ಲ, ನಾನು ಅವ್ರಿಗೆ ಸಹಾಯ ಮಾಡಿದೆ ಅಷ್ಟೇ. ನಿನಗೆ ಕೊಟ್ಟಿಲ್ಲ ಅಂದ್ರೆ ನೀನ್ ಕೂಲಿ ಮಾಡಿದ ವಿಷಯ ಎಲ್ಲರಿಗೂ ಹೇಳ್ತೀವಿ. ಹೌದೌದು ಹೌದೌದು. ಏನ್ರಲ್ಲ ಧಮ್ಕಿ ಆಗ್ತಿದ್ದೀರಾ? ಅಲ್ಲ ರಮಣ, ನೀನು ನಮ್ಮವನು, ಮೇಡಮ್ ನಮ್ಮವರು, ರವಣೆ ನಮ್ದೇ ಅಲ್ವೇ? ಕೊಡು. ನನ್ನ ಪೆದ್ದ ಮಗ ಅನ್ಕೊಂಡಿದ್ದೀರಾ? ಸ್ಯಾನೆ ಆಯ್ತು ನಿಮ್ದು. ಹೇಳ್ತಲ್ವಾ, ಉಂಡೆ ತಿನ್ಕೊಂಡಾಯ್ತು. ಜಾಗ ಖಾಲಿ ಮಾಡಿ ಹೋಗಿ. ಹಂಗಾರೆ ಬಾ, ಊರೆಲ್ಲ ಡಂಗೂರ ಹೊಡಿತೀವಿ. ಎಲ್ಲ ಕೂಗ್ರಲ್ಲ, ಬ್ರಹ್ಮಚಾರಿ ರಾಮಣ್ಣ ಹಳ್ಳಕ್ ಬಿದ್ದ ನೋಡ್ರಣ್ಣ. ಬ್ರಹ್ಮಚಾರಿ ರಾಮಣ್ಣ ಹಳ್ಳಕ್ ಬಿದ್ದ ನೋಡ್ರಣ್ಣ. ಬ್ರಹ್ಮಚಾರಿ ರಾಮಣ್ಣ, ಬ್ರಹ್ಮಚಾರಿ ರಾಮಣ್ಣ ಹಳ್ಳಕ್ ಬಿದ್ದ ನೋಡ್ರಣ್ಣ. ಬ್ರಹ್ಮಚಾರಿ ರಾಮಣ್ಣ ಹಳ್ಳಕ್ ಬಿದ್ದ ನೋಡ್ರಣ್ಣ. ಹಾಂ ಅಪ್ಪಯ್ಯ, ನನಗೇನು, ಆರಾಮಾಗಿದ್ದೀನಿ. ಬ್ರಹ್ಮಚಾರಿ ರಾಮಣ್ಣ ಹಳ್ಳಕ್ ಬಿದ್ದ ನೋಡ್ರಣ್ಣ. ಬ್ರಹ್ಮಚಾರಿ ರಾಮಣ್ಣ ಹಳ್ಳಕ್ ಬಿದ್ದ ನೋಡ್ರಣ್ಣ. ಬ್ರಹ್ಮಚಾರಿ ರಾಮಣ್ಣ ಹಳ್ಳಕ್ ಬಿದ್ದ ನೋಡ್ರಣ್ಣ. ಬ್ರಹ್ಮಚಾರಿ ರಾಮಣ್ಣ. ಒಳ್ಳೆ ಕತೆ ನಿಮ್ದು. ಬೆಳಗ್ಗೆ ಹೋಗಿ ಕತ್ಲಾಯ್ತೈತೆ, ಓರ್ಲ ಅಟ್ಟಿಗೆ. ಅಪ್ಪಯ್ಯ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಹುಡುಗರ ನಿಂತ್ಕೊಳ್ರೋ. ಬೈಯೋದಿಲ್ಲ ಬನ್ರೋ. ತಿನ್ನೋಕೆ ತಿಂಡಿ ಕೊಡ್ತೀನಿ. ರಾಮಣ್ಣ ಹಳ್ಳಕ್ಕೆ ಬಿದ್ನ. ಇದೇನಿದು ಹೊಸ ಕತೆ? ತಿಳ್ಕೊಳ್ಳೇಬೇಕು.
ಯಾಕ್ರೋ ರಾಮಣ್ಣನ ಚುಡಾಯಿಸ್ತಾ ಇದ್ರಿ? ಏನ್ ವಿಷಯ? ನಾವೇನ್ ಚುಡಾಯಿಸ್ಲಿಲ್ಲಪ್ಪ. ಏ ಸುಳ್ಳು ಹೇಳ್ಬಾರ್ದು. ನಾನೇ ಕೇಳಿಸ್ಕೊಂಡೆ. ರಾಮಣ್ಣ ಹಳ್ಳಕ್ ಬಿದ್ದ ಅಂತ ಏನೋ ಹೇಳ್ತಿದ್ರಿ. ಏನದು? ಅಯ್ಯೋ, ಇಲ್ಲೇ ಹೊರಗೆ ನಿಂತಿದ್ದೀರಲ್ಲ, ಬನ್ನಿ ಒಳಗೆ. ಬನ್ರೋ. ಕೂತ್ಕೊಳ್ಳಿ. ರಾಮಣ್ಣ ಹಳ್ಳಕ್ ಬಿದ್ದ ಅನ್ನೋದನ್ನ ಕೇಳಿಸ್ಕೊಳ್ಳೋದಕ್ಕೆ ನನಗೂ ಖುಷಿ ಆಗ್ತಿದೆ. ನೀವು ಹೇಳಿದ್ರೆ ನಿಮ್ಮ ಜೊತೆ ನಾನು ಖುಷಿ ಪಡ್ತೀನಿ ಕಣ್ರೋ. ನೀವು ಹೇಳಿದ್ರೆ ನಿಮ್ ಎಲ್ರಿಗೂ ಲಾಡು, ನಿಪ್ಪಟ್ಟು, ಚಾಕ್ಲೇಟ್ ಎಲ್ಲ ಕೊಡ್ತೀನಿ. ಹೇಳ್ರೋ. ಅದು ರಾಮಣ್ಣನಿಗೆ ಮೇಡಮ್ ಕೊಟ್ಟಿದ್ ರವೆ ಉಂಡೆನಾ, ಅವನು ನಮ್ ಕೊಡ್ದೆ ತಿನ್ಕೊಂಡ್ಬಿಟ್ಟ. ಮೇಡಮ್ಮ? ಎಲ್ಲಿ? ಯಾವಾಗ? ರಾಮಣ್ಣ ಇಟ್ಟೊತ್ಕೊಂಡು ಮನೆ ಕಡೆಗೆ ಕೂಲಿ ಮಾಡ್ಕೊ ಹೋದಾಗ ರವೆ ಉಂಡೆ ಕೊಟ್ಟು ಕಳ್ಸಿದ್ರು. ಓಹೋ, ಸರಿ ನೀವೆಲ್ಲರೂ ಹೊರಡಿ. ನಮ್ಗೆ ಲಾಡು, ಚಾಕ್ಲೇಟ್ ಉಪ್ಪಿಟ್ಟು. ಏಯ್ ನಡೀರೋ ಹೊರಗೆ. ಚಾಕ್ಲೇಟ್ ಅಂತೆ, ನಿಪ್ಪಟ್ಟಂತೆ. ನಡೀರೋ ಹೊರಗೆ, ನಡೀರೋ. ಏನ್ ನೋಡ್ತಿದ್ಯಾ? ನಡಿ, ಹೋಗು ಅಂದೆ. ನಮ್ಮ ಕೋಣ ಯಾಕೋ ರಾಂಗ್ ರೂಟಲ್ಲಿ ಓಡ್ತಿದ್ಯಲ್ಲ. ಇನ್ನು ಮೇಲೆ ಸ್ವಲ್ಪ ಮೂಗ್ ದಾರ ಬಿಗಿ ಹಿಡಿಬೇಕಾಗಿದೆ.